ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಬಂದಿರುವ ಈ ಹೊಸ ಪ್ರೊಮೋ ನೋಡಿದ್ರೆ ಇದು ಈ ಸೀಸನ್ನ ಅತ್ಯಂತ ಕನ್ಫ್ಯೂಸಿಂಗ್ ಮತ್ತು ಶಾಕಿಂಗ್ ಪ್ರೊಮೋ ಅಂತಾನೆ ಹೇಳ್ಬೋದು. ಈ ವಾರ ಡಬಲ್ ಎಲಿಮಿನೇಷನ್ ಅನ್ನೋ ಮಾತು ಬಲವಾಗಿ ಕೇಳಿ ಬರುತ್ತಿದೆ. ಅಂದರೆ ಈ ವಾರ ಒಬ್ಬ ಅಲ್ಲ ಇಬ್ಬರು ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ. ಇದರಲ್ಲಿ ಮೊದಲ ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಒಬ್ಬ ಸ್ಪರ್ಧಿ ಈಗಾಗಲೇ ಮನೆಯಿಂದ ಹೊರಗೆ ಹೋಗಿದಂತ ಪ್ರೊಮೋನಲ್ಲಿ ತೋರಿಸಿದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದನ್ನ ಪ್ರೊಮೋ ಸ್ಪಷ್ಟವಾಗಿ ಹೇಳದೆ ಆಡಿಯನ್ಸ್ ತಲೆಗೆ ಹುಳ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೊಮೋ ನೋಡಿದ್ರೆ ಧ್ರುವಂತ್ ಅವರ ಹೆಸರು ಹೆಚ್ಚು ಹೈಲೈಟ್ ಆಗ್ತಿದೆ. ಒಂದು ನಲ್ಲಿ ಅವರು ಇದ್ದಾರೆ, ಮತ್ತೊಂದು ನಲ್ಲಿ ಅವರು ಕಾಣಿಸಿಲ್ಲ. ಇದರಿಂದ ಕ್ಲಿಯರ್ ಆಗಿ ಒಂದು ಎಲಿಮಿನೇಷನ್ ಆಗಿರೋ ಅನುಮಾನ ಬರುತ್ತಿದೆ. ಆದ್ರೆ ಇಲ್ಲಿ ಕತೆ ಮುಗಿದಿಲ್ಲ. ಈ ವಾರ ಫ್ಯಾಮಿಲಿ ವೀಕ್ ನಡೀತಿರೋ ಕಾರಣ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳ ಎಂಟ್ರಿ ಕೂಡ ಇದೆ. ಸುದೀಪ್ ಸರ್ ಇಲ್ಲದ ಕಾರಣ ಈ ವಿಶೇಷ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸೋಕೆ ಬಿಗ್ ಬಾಸ್ ಗೆಸ್ಟ್ಗಳನ್ನ ಕರೆಸಿದ್ದಾರೆ. ಅವರು ಬಂದ ಮೇಲೆ ಎಲಿಮಿನೇಷನ್ ಪ್ರಕ್ರಿಯೆ ಸಾಮಾನ್ಯವಾಗಿ ನಡೆಯದೆ ಆಕ್ಟಿವ್ ಆಧರಿಸ ಸೇಫ್ಟಿ ರೌಂಡ್ ಇರುತ್ತದೆ. ಪ್ರತಿ ರೌಂಡ್ನಲ್ಲಿ ಒಬ್ಬರಂತೆ ಸೇಫ್ ಆಗ್ತಾ ಹೋಗ್ತಾರೆ. ಇದರಲ್ಲಿ ಒಟ್ಟು 10 ಮಂದಿ ನಾಮಿನೇಟ್ ಆಗಿದ್ದು ಹಂತವಾಗಿ ಸೇಫ್ ಆಗಿ ಲಾಸ್ಟ್ ರೌಂಡ್ಗೆ 4 ಮಂದಿ ಬರ್ತಾರೆ. ಅವರು ಯಾರು ಅಂದ್ರೆ ಧ್ರುವಂತ್, ರಾಶಿ, ಸ್ಪಂದನ ಮತ್ತು ಸೂರಜ್. ಈ 4ರಲ್ಲಿ ಒಬ್ಬರು ಹೊರಗೆ ಹೋಗುವುದು ಕನ್ಫರ್ಮ್. ಪ್ರೋಮೋ ಪ್ರೇಮ್ಗಳ ಪ್ರಕಾರ ನೋಡಿದ್ರೆ ಧ್ರುವಂತ್ ಮನೆಯಿಂದ ಹೊರಗೆ ಹೋಗದಂತೆ ತೋರಿಸಿದ್ದಾರೆ. ಆದರೆ ಇಲ್ಲೇ ಮತ್ತೊಂದು ದೊಡ್ಡ ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕಂದ್ರೆ ಗೆಸ್ಟ್ಗಳು ಬಂದಿರೋ ಪ್ರೋಮೋಗಳಲ್ಲಿ ಧ್ರುವಂತ್ ಮತ್ತೆ ಕಾಣಿಸುತ್ತಾರೆ. ಇದರಿಂದ ಜನರಿಗೆ ಡೌಟ್ ಬರುತ್ತಿದೆ. ಇದು ನಿಜವಾದ ಎಲಿಮಿನೇಷನ್ ಇಲ್ಲ ಫೇಕ್ ಟ್ವಿಸ್ಟ್ ಅಥವಾ ಸೀಕ್ರೆಟ್ ರೂಮ್ ಗೇಮಾ? ಎಡಿಟಿಂಗ್ ರೀತಿ ನೋಡಿದ್ರೆ ಬಿಗ್ ಬಾಸ್ ತಂಡ ಇಚ್ಛಾಪೂರ್ವಕವಾಗಿ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಪಕ್ಕ. ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಒಂದೇ ಎಲಿಮಿನೇಷನ್ ಆಗುತ್ತಾ ಅಥವಾ ಕೊನೆ ಕ್ಷಣದಲ್ಲಿ ಮತ್ತೆ ಟ್ವಿಸ್ಟ್ ಕೊಡ್ತಾರ? ಅದು ಎಪಿಸೋಡ್ ನೋಡಿದ್ರೆ ಮಾತ್ರ ಕ್ಲಿಯರ್ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ವಾರ ಎಪಿಸೋಡ್ ಹೈ ವೋಲ್ಟೇಜ್, ಫುಲ್ ಟ್ವಿಸ್ಟ್ ಮತ್ತು ಮೈಂಡ್ ಗೇಮ್ ಆಗಿರೋದು ಗ್ಯಾರಂಟಿ. ನಿಮ್ಮ ಪ್ರಕಾರ ಈ ವಾರ ನಿಜವಾಗಿಯೂ ಇಬ್ಬರು ಹೊರಗೆ ಹೋಗ್ತಾರಾ ಅಥವಾ ಇದು ಬಿಗ್ ಬಾಸ್ ಫೇಕ್ ಟ್ವಿಸ್ಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.